ಗೇಟಿನ ಬಳಿ ಸೋಹಂನನ್ನು ದಿಶಾ ಬಿಟ್ಟು ಹೋಗಿದ್ದಳು. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ತನ್ನ ಮನೆಯ ಕಡೆ ದಿಟ್ಟಿಸಿ ನೋಡಿದ ಸೋಹಂ. ವಾವ್, ಈ ಏರಿಯಾದಲ್ಲಿ ಎಲ್ಲ ಮನೆಗಿಂತ ದೊಡ್ಡ ಮನೆ, ರಾಯಲ್ ಫ್ಯಾಮಿಲಿ ನಮ್ದೇ ಅನ್ಸುತ್ತೆ. ಬಟ್ ಬ್ರೋಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಕ್ ಬರಲ್ಲ. ಅದೇ ನಾನೇ ಆಗಿದ್ರೆ ಕತೆನೇ ಬೇರೆಯಾಗಿರ್ತಾ ಇತ್ತು ಎಂದವ ಕೈಯಲ್ಲಿ ಖಾಲಿಯಾಗಿದ್ದ ಡ್ರಿಂಕ್ಸ್ ಬಾಟಲ್ ಅನ್ನು ಅಲ್ಲೇ ಹತ್ತಿರದಲ್ಲಿರುವ ಮೋರಿಯ ಕಡೆಗೆ ಎಸೆದು ಸ್ವಲ್ಪ ಜಾಸ್ತಿ ಆಗಿದ್ದ ಕಾರಣ ಪರ್ಫೆಕ್ಟ್ ಆಗಿ ನಡೆಯುತ್ತಿದ್ದರೂ ಸ್ವಲ್ಪ ಹೊಂಗುತ್ತಿದ್ದ. ಅವನನ್ನು ನೋಡುತ್ತಿದ್ದ ಗೇಟ್ ಕಾಯುವ ಸೆಕ್ಯೂರಿಟಿ ಹತ್ತಿರ ಬಂದು ದೊಡ್ಡದಾದ ಗೇಟನ್ನು ತಳ್ಳಿ ಸುಮ್ಮನೆ ನಿಂತ. ಅವನನ್ನು ಮೇಲಿನಿಂದ ಕೆಳಗೆ ನೋಡಿದ ಸೋಹಂ ವೆರಿ ಗುಡ್ ಎಂದವ ಜೇಬ್ನಲ್ಲಿ ತಡಕಾಡಿ 500ರ ಒಂದು ನೋಟನ್ನು ಹೊರತೆಗೆದು ಅವನ ಕಡೆ ಚಾಚಿ ತಗೋ, ಇದು ನಿನ್ನ ಟಿಪ್ಸ್, ಹೀಗೆ ಕೆಲಸದ ಕಡೆ ಶ್ರದ್ಧೆ ಇರಲಿ ಎಂದವನ ಮುಖ ನೋಡಿ ಬೇಡ ಸರ್, ನನಗೆ ಶಿವಂ ಸರ್ ಕೈತುಂಬ ಸಂಬಳ ಕೊಡ್ತಾರೆ, ಬೇಡ ಎಂದು ಕೈ ಮುಗಿದು ಬಿಟ್ಟ. ಅವನನ್ನೇ ನೋಡಿ ಒಂದು ತರಹ ನಕ್ಕ ಸೋಹಂ. ನಿಮಗೆಲ್ಲ ದುಡಿಮೆ ದುಡ್ಡು ಹೇಗೆ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಕಣ್ರೋ, ಅದಕ್ಕೆ ಹೀಗೆ ರಾತ್ರಿ ನನ್ ಮನೆ ಗೇಟ್ ಕಾಯ್ತಾ ಇದ್ಯಾ ಎಂದವ ಮನೆ ಕಡೆ ನಡೆದಿದ್ದ. ಅವನ ಮಾತಿಗೆ ಬೇಸರ ಪಟ್ಟುಕೊಳ್ಳದ ಸೆಕ್ಯೂರಿಟಿ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಅಣ್ಣ ತಮ್ಮನ ಸ್ವಭಾವದಲ್ಲಿ ಎಷ್ಟೊಂದು ವ್ಯತ್ಯಾಸ ಎಂದು ನಿಟ್ಟುಸಿರು ಚೆಲ್ಲಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದ. ಮನೆಯ ಬಾಗಿಲು ಬಡಿದ ಸದ್ದಾದಾಗ ಮಗನಿಗಾಗಿ ಕಾಯುತ್ತಿದ್ದ ಸುಲೋಚನಾ ಬೇಗನೆ ಹೋಗಿ ಬಾಗಿಲು ತೆರೆದರು. ಎದುರು ನಿಂತವ ತಾಯಿಯ ಮುಖ ನೋಡುತ್ತಲೇ ಹಾಯ್ ಮಾಮ್ ಎಂದು ಒಳಬಂದವ ಸೋಫಾದ ಮೇಲೆ ಟಿವಿ ನೋಡುತ್ತಾ ಕುಳಿತ ತಂದೆಯ ಕಡೆ ಒಮ್ಮೆ ನೋಡಿ, ಅದು ಮಾಮ್, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದಕ್ಕೆ ಬರೋದು ಲೇಟ್ ಆಯ್ತು ಎಂದಾಗ ಅವನ ಬಾಯಿಂದ ಬಂದ ಕುಡಿದ ವಾಸನೆಗೆ ಸುಲೋಚನಾ ಮೂಗಿಗೆ ಕೈ ಅಡ್ಡವಿಟ್ಟುಕೊಂಡರು. ಸೋಹಂ, ಏನಿದು, ಏನ್ ಕುಡ್ಕೊಂಡ್ ಬಂದಿದ್ಯಾ, ಇಷ್ಟು ಕೆಟ್ಟ ವಾಸನೆ, ಛೀ, ನಾಚಿಕೆ ಆಗಲ್ವಾ ನಿನಗೆ ಎಂದು ಜೋರಾಗಿ ಗದರಿದರು. ಹೆಂಡತಿಯ ಧ್ವನಿಗೆ ಹಿಂದೆ ತಿರುಗಿ ನೋಡಿದ ರಾಜೇಂದ್ರರವರು, ನೀನು ಕಾಯುತ್ತಿದ್ದ ನಿನ್ನ ಕುಲಪುತ್ರ ಬಂದಾಯ್ತಲ್ಲ, ಸೇವೆ ಮಾಡು, ಎಲ್ಲಿ ಎದ್ದು ಬಿದ್ದು ಹೊಲಸು ಮಾಡಿಕೊಂಡು ಬಂದಿದ್ದಾನೋ, ಮೊದಲು ಶುದ್ಧವಾಗಿ ಬರಲು ಹೇಳು, ಇದು ಮರ್ಯಾದಸ್ಥರ ಮನೆ ಎಂದು ಕುಳಿತಲ್ಲೇ ಕಣ್ಣು ಕೆಂಪಗೆ ಮಾಡಿಕೊಂಡು ಡ್ಯಾಡ್ನ ಮುಖ ನೋಡಿದವನಿಗೆ ಜಾಸ್ತಿ ಮಾತನಾಡಲು ಧೈರ್ಯ ಸಾಲಲಿಲ್ಲ. ಜೊತೆ ಕುಡಿದಿದ್ದೇನೆ ಬೇರೆ, ಜಾಸ್ತಿ ಮಾತಾಡಿದ್ರೆ ಮನೆಯಿಂದ ಹೊರದಬ್ಬಲು ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ಯೋಚಿಸಿದವ ಓಕೆ ಡ್ಯಾಡ್, ಕೂಲ್ ಕೂಲ್ ಎಂದು ಸ್ವಲ್ಪ ಪರ್ಫೆಕ್ಟ್ ಆಗಿ ನಡೆಯಲು ಪ್ರಯತ್ನಿಸುತ್ತಲೇ ಮೆಟ್ಟಿಲುಗಳನ್ನು ಹತ್ತುತ್ತಾ ಕಾಲು ಜಾರಿಬಿಟ್ಟ. ಇನ್ನೇನು ಬೀಳುತ್ತೇನೆ ಎನ್ನುವಾಗ ತನ್ನ ರೂಮಿನಿಂದ ಹೊರಬರುತ್ತಿದ್ದ ಗಂಗಾ ಅದನ್ನು ನೋಡಿ ಸೋಹಂನ ಬಳಿ ಓಡಿಬಂದು ಕೈ ಹಿಡಿದು ನಿಧಾನ ಅಣ್ಣ ಎಂದಿದ್ದಳು. ಆಗಷ್ಟೇ ಮನೆಗೆ ಬಂದ ಅರ್ಜುನ್ ದುಪ್ಪೆಂದು ಸೋಫಾದ ಮೇಲೆ ಕುಳಿತುಕೊಂಡ. ಬಹಳವೇ ಸುಸ್ತಾಗಿತ್ತು. ಶಿವಂ ಇಲ್ಲದ ಕಾರಣ ಆಫೀಸ್ನ ಎಲ್ಲ ಕೆಲಸ ಅರ್ಜುನ್ ತಲೆಯ ಮೇಲೆ ಬಿದ್ದಿತ್ತು. ಜೊತೆಗೆ ಸೋಹಂನನ್ನು ಗಮನಿಸಲು ಹೇಳಿದ್ದ ಶಿವಂ. ತಲೆಯನ್ನು 2 ಕೈಗಳಿಂದ ಒತ್ತಿಕೊಳ್ಳುತ್ತಿದ್ದವನ ಕಣ್ಣ ಮುಂದೆ ಬಾಗಿಲಲ್ಲಿ ನಿಂತು ತಾನು ಮರೆಯಾಗುವವರೆಗೆ ನೋಡುತ್ತಾ ನಿಂತಿದ್ದ ಗಂಗಾ ಹಾದು ಹೋಗಿದ್ದಳು. ಛೆ, ಇವತ್ತು ಕೆಲಸದ ಗಡಿಬಿಡಿಯಲ್ಲಿ ಮನೆಗೆ ಹೋದ್ರೂ ಅವಳನ್ನು ಮಾತನಾಡಿಸೋಕೆ ಆಗಿಲ್ಲ. ಇದೇ ವಿಷಯನ ಇಟ್ಕೊಂಡು ಇನ್ನೊಂದು ಸಲ ಮಾತಾಡ್ಸಿದ್ರೆ ಮುಖ ತಿರುಗಿಸ್ತಾಳೆ. ನಾಳೆ ಹೇಗಾದ್ರೂ ಟೈಮ್ ಮಾಡಿಕೊಂಡು ಹೋಗಿ ಒಂದು ಸಲ ನೋಡ್ಕೊಂಡು ಬರ್ಬೇಕು ಎಂದು ಯೋಚಿಸುತ್ತಿದ್ದವನ ಮುಂದೆ ಇದ್ದ ಚಿಕ್ಕ ಕಾಫಿ ಟೇಬಲ್ ಮೇಲೆ ಅವನ ತಾಯಿ ಲಲಿತಾ ಒಂದು ಹುಡುಗಿಯ ಫೋಟೋ ತಂದು ಇಟ್ಟರು. ಒಮ್ಮೆ ಆ ಫೋಟೋವನ್ನು ನೋಡಿ ತಾಯಿಯ ಮುಖ ನೋಡಿದ ಅರ್ಜುನ್, ಏನಮ್ಮ ನಿಂದು ಗೋಳು? ಮೊದಲು ಹೋಗಿ ಒಂದು ಗ್ಲಾಸ್ ಸ್ಟ್ರಾಂಗ್ ಕಾಫಿ ತಗೊಂಡು ಬಾ, ತಲೆ ನೋಯ್ತಿದೆ ಎಂದವ ಎದುರಿಗಿದ್ದ ಫೋಟೋವನ್ನು ಬದಿಗೆ ಸರಿಸಿದ. ಅದನ್ನು ನೋಡಿದ ಲಲಿತಾ ಸಿಟ್ಟಿಗೆದ್ದುಬಿಟ್ಟಳು. ಏನೋ ನೀನು, ನಾನು ಅಷ್ಟು ಕಷ್ಟಪಟ್ಟು ಹುಡುಗಿರ್ನ ಹುಡುಕ್ತಾ ಇದ್ರೆ ನೀನು ತಲೆನೋವು, ಆಫೀಸ್ ಕೆಲಸ ಅಂತ ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಇದ್ದೀಯಾ? ನಿನಗೆ ಆ ಶಿವಂ ಮನೆ ಒಂದು ಇದ್ರೆ ಸಾಕು. ನಿನಗೆ ಈಗಲೇ 30 ವರ್ಷ ಆಯ್ತು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಎಲ್ಲಾದರೂ ನಿನ್ನ ಅಕ್ಕನ ಹಾಗೆ ಲವ್ವು ಗಿವ್ವು ಅಂತ ಹೋದ್ಯೋ ನಾನಂತೂ ಸುಮ್ಮನಿರಲ್ಲ. ಇನ್ನೂ ಒಬ್ಬಳು ಮದುವೆಗಿದ್ದಾಳೆ ನೆನಪಿರಲಿ ಎಂದು ಕೂಗಾಡಿದ್ದಳು ಲಲಿತಾ. ತಾಯಿಯ ಮಾತುಗಳನ್ನು ಕೇಳಿ ಎದ್ದು ನಿಂತ ಅರ್ಜುನ್, ಅಮ್ಮ ಪ್ಲೀಸ್, ನೀನು ಎಲ್ಲ ವಿಷಯಕ್ಕೂ ಅಕ್ಕನ್ನ ಯಾಕೆ ಎಳಿತೀಯಾ? ಮಾತೆತ್ತಿದ್ರೆ ಸಾಕು ಅವಳಿಗೆ ಶಾಪ ಹಾಕ್ತೀಯಾ? ಎಲ್ಲೋ ಒಂದು ಕಡೆ ಅವಳು ಚೆನ್ನಾಗಿದ್ದಾಳೆ, ಅದಕ್ಕೆ ಖುಷಿಪಡು. ಅದನ್ನು ಬಿಟ್ಟು ಎಲ್ಲ ವಿಷಯಕ್ಕೂ ರಂಪ ಮಾಡಬೇಡ. ಸದ್ಯಕ್ಕೆ ನೀನು ಹೇಳಿದ್ದಕ್ಕೆ ಯಾವುದಕ್ಕೂ ನನ್ನ ಬಳಿ ಸಮಯವಿಲ್ಲ ಎಂದವ. ಛೆ, ಈ ಮದುವೆ ಕತೆಯಿಂದ ನೆಮ್ಮದಿನೇ ಇಲ್ಲದಾಗಿದೆ ಎಂದು ತನ್ನ ರೂಮಿನ ಕಡೆ ನಡೆದ ಅರ್ಜುನ್.
ಮಗನು ತನ್ನ ಮಾತು ಕೇಳದೆ ಹೋದದ್ದನ್ನು ನೋಡಿದ ಲಲಿತಾ ಜೋರಾಗಿ ಕೂಗುತ್ತಾ, ಹೌದು ಕಣೋ, ನಾನು ಯಾರಿಗೂ ನೆಮ್ಮದಿ ಕೊಡಲ್ಲ. ನೀನ್ ಬರ್ದೇ ಇದ್ರೆ ಏನು, ನಾನು ನನ್ನ ಅಣ್ಣ ಹೋಗಿ ಹುಡುಗಿನ ನೋಡಿ ಬರ್ತೀವಿ. ಆಮೇಲೆ ನಿನ್ನ ಅವಳಿಗೆ ಹೇಗೆ ಮೀಟ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು ಎಂದವರು ಫೋಟೋವನ್ನು ತೆಗೆದು ಒಂದು ಬುಕ್ ಒಳಗೆ ಇಟ್ಟು ಅಡುಗೆ ಮನೆ ಕಡೆ ನಡೆದರು. ಲಲಿತಾ ತೊಳೆಯುತ್ತಿದ್ದ ಪಾತ್ರೆಗಳ ಸದ್ದು ಅರ್ಜುನ್ ರೂಮಿನವರೆಗೂ ಕೇಳಿಸುತ್ತಿತ್ತು. ಫ್ರೆಶ್ ಆಗಿ ಬಂದ ಅರ್ಜುನ್ ರೂಮಿನಿಂದ ಹೊರ ಹೋಗಲು ಮನಸ್ಸಾಗದೆ ದಿಂಬನ್ನು ಕಿವಿಗೆ ಒತ್ತಿ ಹಿಡಿದು ತಿರುಗಿ ಮಲಗಿದ. ದೇಹಕ್ಕೆ ಕೆಲಸದ ಸುಸ್ತು ಆವರಿಸಿದ್ದರೂ ನಿದ್ದೆ ದೂರವಾಗಿತ್ತು. ಪದೇ ಪದೇ ಗಂಗಾಳ ಮುಗ್ಧ ಮುಖ ಅವನ ನಿದ್ದೆಗೆಡಿಸಿತ್ತು. ದಿಶಾ ಕನ್ನಡಿ ಮುಂದೆ ಕುಳಿತು ನೈಟ್ ಕ್ರೀಮ್ ಅನ್ನು ಕೈಕಾಲುಗಳಿಗೆ ಹಚ್ಚಿಕೊಳ್ಳುತ್ತಾ ಕುಳಿತಿದ್ದಳು. ಮನೆಯಲ್ಲಿ ಇರುವ 4 ರೂಮುಗಳಲ್ಲಿ ದಿಶಾಳ ರೂಮೇ ಐಷಾರಾಮಿಯಾಗಿತ್ತು. ತನ್ನ ರೂಮಿನ ಕಡೆ ಮಲಗಲು ಹೊರಟಿದ್ದ ದಮಯಂತಿ ಮಗಳ ರೂಮಿನ ಲೈಟ್ ನೋಡಿ ಸೀದಾ ಬಂದಿದ್ದಳು. ದಿಶಾ ಬೇಬಿ, ಇನ್ನೂ ಮಲಗಿಲ್ವಾ? ಟೈಮ್ ಆಯ್ತು ಎನ್ನುತ್ತಾ ರೂಮಿನ ಒಳ ಬಂದಳು. ತಾಯಿಯ ಕಡೆ ತಿರುಗಿ ನೋಡಿದ ದಿಶಾ, ಮಾಮ್, ನಿಮ್ಗೆ ನಿದ್ದೆ ಬಂದ್ರೆ ಮಲಗಿ, ನನ್ಗೆ ಒಂದು ಹಾರರ್ ಮೂವಿ ನೋಡೋಕಿದೆ ಎಂದಳು ತನ್ನ ಕೆಲಸ ಮುಂದುವರಿಸುತ್ತಾ. ಓ ಹೌದಾ, ನಾನು ಇಲ್ಲೇ ನಿನ್ನ ಹತ್ರ ಮಾತಾಡ್ತಾ ಮಲ್ಗೋಣ ಅಂತ ಬಂದೆ. ನಿನ್ನ ಡ್ಯಾಡ್ ಹೇಗೂ ಇಲ್ವಲ್ಲ, ಹಾಗಾಗಿ ಎಂದಳು ದಮಯಂತಿ ಹಿಂಜರಿಕೆಯಿಂದಲೇ. ತಾಯಿಯ ಮಾತಿಗೆ ಜೋರಾಗಿ ನಗುತ್ತಾ ತನ್ನ ಬೆಡ್ ಮೇಲೆ ಕುಳಿತು ಲ್ಯಾಪ್ಟಾಪ್ ತೆರೆದ ದಿಶಾ, ಮಾಮ್, ಅಲ್ಲ ನಿಮ್ಗೆ ಯಾವಾಗಿಂದ ಈ ಸೆಂಟಿಮೆಂಟ್ ಎಲ್ಲ? ರಿಯಲಿ ನನಗೆ ನಂಬೋಕೆ ಆಗ್ತಾ ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ನಿಂದನೂ ನಾನು ರೂಮ್ನಲ್ಲಿ ಒಬ್ಬಳೇ ಮಲಗ್ತಿದ್ದೆ. ನನಗೆ ಭಯ ಅಂತ ಹೇಳ್ದಾಗ ನೀನು ಫ್ರೀ ಇಲ್ಲ ಅಂತ ನನ್ನ ನೋಡ್ಕೊಳ್ಳೋ ಆಯಾ ಬಂದು ನನ್ನ ಪಕ್ಕ ಮಲಗಿದ್ಲು. ಆಮೇಲೆ ನನಗೆ ಒಬ್ಳೇ ಅಭ್ಯಾಸ ಆಯಿತು. ಈಗ ನೀವು ಮಲಗ್ತೀನಿ ಅಂದ್ರೂ ನನಗೆ ನನ್ನ ಬೆಡ್ ಶೇರ್ ಮಾಡೋಕೆ ಇಷ್ಟ ಇಲ್ಲ. ಆದರೂ ಪರವಾಗಿಲ್ಲ, ಇವತ್ತು ಒಂದು ದಿನ ಅಲ್ವಾ, ಬನ್ನಿ ನೀವು ಬೆಡ್ನ ಆ ಸೈಡ್ ಮಲಗಿ ಎಂದವಳ ಮಾತು ಮಾಮೂಲಿಯಾಗೇ ಇತ್ತು. ಆದರೆ ಕೇಳಿಸಿಕೊಂಡ ದಮಯಂತಿಗೆ ತಾನು ಕಳೆದುಕೊಂಡಿದ್ದೇನು ಎನ್ನುವುದು ಅರಿವಾಗಿತ್ತು. ಒಂದು ದಿನವೂ ಸಾಕೆನ್ನುವಷ್ಟು ಮುದ್ದಿಸಲಿಲ್ಲ. ಅಂಬೆಗಾಲು ಇಡುವುದು ನೋಡಿ ಸಂಭ್ರಮಿಸಲಿಲ್ಲ. ಕೈತುತ್ತು ನೀಡಲು ತನ್ನ ಬಳಿ ಸಮಯವಿರಲಿಲ್ಲ. ತನ್ನ ಅಣ್ಣನ ಮೇಲಿನ ಸೇಡನ್ನು ತೀರಿಸಿಕೊಳ್ಳುವ ಅಮಲಿನಲ್ಲಿ ಮಗಳನ್ನೇ ಮರೆತೆ ಮಲಗಿದ್ದಲಿಂದಲೇ ಮಗಳ ಕಡೆ ನೋಡಿದ ದಮಯಂತಿಯ ಒಡಲು ಸಂಕಟದಿಂದ ನರಳಿತು. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.